ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಪೋಕೋ M6 ಪ್ಲಸ್ ಫೋನ್ನ ಇನ್ಫಿನಿಕ್ಸ್ ನೋಟ್ 40X ಫೋನ್ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಮತ್ತು ಈ ರೆಡ್ಮಿ 13 5G ಫೋನ್ ಕೂಡ ಪೋಕೋ M6 ಪ್ಲಸ್ನ ರೀಬ್ರ್ಯಾಂಡೆಡ್ ಫೋನ್ ಆಗಿದೆ. ಆ ಫೋನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ. ಪೋಕೋ M6 ಪ್ಲಸ್ ಫೋನ್ನಲ್ಲಿ ನಿಮಗೆ 6.79 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಹಾಗೂ 550 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಮತ್ತು ಸಿಂಗಲ್ ಸ್ಪೀಕರ್ ಒಂದಿಗೆ ಈ ಫೋನ್ ಬರುತ್ತೆ. ಇನ್ಫಿನಿಕ್ಸ್ ನೋಟ್ 40 5G ಫೋನ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 6.78 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಬರುತ್ತೆ. 120 Hz ರಿಫ್ರೆಶ್ ಹಾಗೂ 500 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಮತ್ತು ಇದರಲ್ಲಿ ಡ್ಯೂಯಲ್ ಸ್ಪೀಕರ್ಸ್ ಬರ್ತವೆ. ನೆಕ್ಸ್ಟ್ ಈ ಎರಡು ಫೋನ್ ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಪೋಕೋ M6 ಪ್ಲಸ್ ಅಲ್ಲಿ ನಿಮಗೆ ಗ್ಲಾಸ್ ಬಿಲ್ಡ್ ಒಂದಿಗೆ ಬರುತ್ತೆ ಮತ್ತು IP53 ರೇಟಿಂಗ್ ಕೂಡ ಬರುತ್ತೆ. ಫೋನ್ ನ ವೇಟ್ ಬಂದ್ಬಿಟ್ಟು 205 ಗ್ರಾಮ್ಸ್ ನ ವೇಟ್ ಆಗಿದೆ. ಮತ್ತು ಇನ್ಫಿನಿಕ್ಸ್ ನೋಟ್ 40X 5G ಅಲ್ಲಿ ಪ್ಲಾಸ್ಟಿಕ್ ಬಿಲ್ಡ್ ಒಂದಿಗೆ ಬರುತ್ತೆ ಮತ್ತು 200 ಗ್ರಾಮ್ಸ್ ನ ವೇಟ್ ಒಂದಿಗೆ ಬರುತ್ತೆ ಮತ್ತು ಯಾವುದೇ IP ರೇಟಿಂಗ್ ಅದರಲ್ಲಿ ಪ್ರಾಮಿಸ್ ಮಾಡಿಲ್ಲ. ಮತ್ತು ಪೋಕೋದಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೂಡ ಬರುತ್ತೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಈ ಬಜೆಟ್ ಅಲ್ಲಿ. ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಪೋಕೋ M6 ಪ್ಲಸ್ ಫೋನ್ ನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 4 Gen ಪ್ರೊಸೆಸರ್ ಬರುತ್ತೆ. ಇದು ಎಕ್ಸಲರೇಟೆಡ್ ಆಗಿದೆ. ಸ್ವಲ್ಪ ಪರ್ಫಾರ್ಮೆನ್ಸ್ ನ ಎನ್ಹಾನ್ಸ್ ಮಾಡಿದ್ದಾರೆ. ಇದರ AnTuTu ಸ್ಕೋರ್ ಬಂದ್ಬಿಟ್ಟು 4,45,000 ಮಾಡುತ್ತೆ. ಮತ್ತು BGMI ಅಲ್ಲಿ ನೀವು 40 ಗೇಮಿಂಗ್ ಮಾಡಬಹುದು. ಹಾಗೆ ಇನ್ಫಿನಿಕ್ಸ್ ನೋಟ್ 40X 5G ಫೋನ್ ನಲ್ಲಿ Dimensity 6300 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದು ಒಂದು ಹೊಸ ಪ್ರೊಸೆಸರ್ ಆಗಿದೆ. ಇದರ AnTuTu ಸ್ಕೋರ್ ಬಂದ್ಬಿಟ್ಟು 4 ಲೈನ್ ಮಾಡುತ್ತೆ. ಇದು ಕೂಡ 40 Hz ಅಲ್ಲಿ ನೀವು BGMI ಆಡಬಹುದು. ಬಟ್ ನಿಮಗೆ ಪವರ್ಫುಲ್ ಪ್ರೊಸೆಸರ್ ಬೇಕು ಅಂದ್ರೆ ಪೋಕೋ M6 ಪ್ಲಸ್ ಜೊತೆ ಹೋಗಬಹುದು. ಈ ಫೋನ್ಗಳ RAM ಅಂಡ್ ROM ಬಗ್ಗೆ ಹೇಳೋದಾದ್ರೆ ಪೋಕೋ M6 ಪ್ಲಸ್ ಅಲ್ಲಿ ನಿಮಗೆ 6GB 128GB ಹಾಗೂ 8GB 128GB ಗಳು ಬರ್ತವೆ. ಇನ್ಫಿನಿಕ್ಸ್ ಅಲ್ಲಿ ನಿಮಗೆ 8GB 256GB ಹಾಗೂ 12GB 256GB ಗಳು ಬರ್ತವೆ. 15,000 ರೂಪಾಯಿ ಒಳಗಡೆ ಒಳ್ಳೆ RAM ಅಂಡ್ ROM ಕಾಂಬಿನೇಷನ್ ಅಂತ ಹೇಳ್ಬೋದು ಇನ್ಫಿನಿಕ್ಸ್ ನೋಟ್ 40 ಅಲ್ಲಿ. ಹಾಗೆ ಈ ಫೋನ್ಗಳ ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ ಈ ಎರಡು ಫೋನ್ ನಲ್ಲೂ 8MP ಮೇನ್ ಕ್ಯಾಮೆರಾ ಬರುತ್ತೆ ಹಾಗೂ 2MP ಮ್ಯಾಕ್ರೋ ಕ್ಯಾಮೆರಾ ಬರುತ್ತೆ. ಇನ್ಫಿನಿಕ್ಸ್ ಅಲ್ಲಿ 2MP ಡೆಪ್ತ್ ಕ್ಯಾಮೆರಾ ಕೂಡ ಎಕ್ಸ್ಟ್ರಾ ಬರುತ್ತೆ. ಈ ಎರಡು ಫೋನ್ ನ ಸೆಲ್ಫಿ ಕ್ಯಾಮೆರಾ ನೋಡೋದಾದ್ರೆ ಪೋಕೋದಲ್ಲಿ ನಿಮಗೆ 13MP ಸೆಲ್ಫಿ ಕ್ಯಾಮೆರಾ ಬರುತ್ತೆ. ಇನ್ಫಿನಿಕ್ಸ್ ಅಲ್ಲಿ 8MP ಸೆಲ್ಫಿ ಕ್ಯಾಮೆರಾ ಬರುತ್ತೆ. ಈ ಎರಡು ಫೋನ್ ನ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದ್ರೆ ಇನ್ಫಿನಿಕ್ಸ್ ಅಲ್ಲಿ ನೀವು 30fps ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು ಮೇನ್ ಕ್ಯಾಮೆರಾದಿಂದ. ಪೋಕೋದಲ್ಲಿ ಫುಲ್ HD 60fps ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು. ನೆಕ್ಸ್ಟ್ ಈ ಫೋನ್ ನ OS ಬಗ್ಗೆ ಹೇಳೋದಾದ್ರೆ Android 14 ಔಟ್ ಆಫ್ ಬಾಕ್ಸ್ ಬರ್ತವೆ ಎರಡು ಫೋನ್ಗಳು. ಪೋಕೋದಲ್ಲಿ ನಿಮಗೆ 2 years ಮೆಜರ್ ಅಪ್ಡೇಟ್ಸ್ ಅಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಪ್ರಾಮಿಸ್ ಮಾಡಿದ್ದಾರೆ. ಬಟ್ ಇನ್ಫಿನಿಕ್ಸ್ ಅಲ್ಲಿ 2 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಮಾತ್ರ ಬರ್ತವೆ. ನೆಕ್ಸ್ಟ್ ಈ ಫೋನ್ ನ ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ ಪೋಕೋ M6 ಪ್ಲಸ್ ಅಲ್ಲಿ ನಿಮಗೆ 5030 mAh ಬ್ಯಾಟರಿ ಬರುತ್ತೆ ಮತ್ತು 33 ವಾಟ್ ಚಾರ್ಜರ್ ಕೂಡ ಬಾಕ್ಸ್ ಅಲ್ಲೇ ಬರುತ್ತೆ. ಇನ್ಫಿನಿಕ್ಸ್ ಅಲ್ಲಿ 18 ವಾಟ್ ಫಾಸ್ಟ್ ಚಾರ್ಜರ್ ಬರುತ್ತೆ ಮತ್ತು 5000 mAh ಬ್ಯಾಟರಿಯನ್ನ ಹೊಂದಿದೆ. ಇದರಲ್ಲಿ ಬ್ಯಾಟರಿಯಲ್ಲಿ ಪೋಕೋ M6 ಅಂತಾನೆ ಹೇಳ್ಬೋದು. ಮತ್ತೆ ಈ ವಿಡಿಯೋದ ಕನ್ಕ್ಲೂಷನ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಏನಾದ್ರು ಒಳ್ಳೆ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಮತ್ತು 2 ವರ್ಷ ಮೇಜರ್ ಅಪ್ಡೇಟ್ ಮತ್ತು ಒಳ್ಳೆ ಕ್ಯಾಮೆರಾ ಬೇಕಾಗಿದ್ರೆ ಪೋಕೋ ಕಡೆ ಹೋಗಬಹುದು. ಮತ್ತು ನಿಮ್ಗೆ ಏನಾದ್ರು ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇಂಪಾರ್ಟೆಂಟ್ ಆಗಿದ್ರೆ ಒಳ್ಳೆ RAM ಅಂಡ್ ROM ಕಾಂಬಿನೇಷನ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಿದ್ರೆ ನೀವು ಇನ್ಫಿನಿಕ್ಸ್ ಫೋನ್ ಜೊತೆ ಹೋಗಬಹುದು. ನನಗನ್ಸಿದ ಮಟ್ಟಿಗೆ ಪೋಕೋ M6 ಪ್ಲಸ್ ಪ್ರೈಸ್ ಅಲ್ಲಿ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು. ನೀವು ಖಂಡಿತ ಈ ಫೋನ್ ನ ತಗೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.